ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಹೊರಗಡೆ ಗಮನಿಸಿ ನೋಡಿ, ಬಸ್ನಲ್ಲಿ ಲೌಡ್ ವಾಲ್ಯೂಮ್ ಹಾಕ್ಕೊಂಡು ಫೋನಲ್ಲಿ ಹಾಡುಗಳು ಕೇಳೋದು, ಜೋರಾಗಿ ಮಾತಾಡೋದು. ಒಂದು ಟ್ರೈನ್ ಹತ್ತಬೇಕಾದ್ರೆ ಅಥವಾ ಯಾವುದಾದ್ರು ಬಸ್ ಹತ್ತಬೇಕು ಅಂತಂದರೆ ಎಲ್ಲರನ್ನು ತಳ್ಕೊಂಡು ತಾವು ನುಗ್ಗೋದು, ಯಾರ್ದು ಮೂತಿ ಮುಸುಡಿ ಎಲ್ಲ ನೋಡೋದೇ ಇಲ್ಲ, ಚಾಚ್ಕೊಂಡು ತಳ್ಕೊಂಡು ಹೋಗ್ತಾ ಇರೋದೆ. ಕಸನ ಕಾರಲ್ಲಿ ಹೋಗ್ಬೇಕಾದ್ರೆ ಕಸನ ಹಂಗೇನೆ ಬಿಸಾಕೋದು, ತಿಂದ್ಬಿಟ್ಟು ಹಂಗೇನೆ ಪೇಪರ್ ಬಿಸಾಕೋದು, ರಸ್ತೆಯಲ್ಲಿ ಪಚಕ್ಕಂತ ಉಗಿಯೋದು. ಪಕ್ಕದಲ್ಲಿ ಇನ್ನೊಬ್ರದ್ದು ಸ್ಪೇಸ್ ಇದೆ ಅನ್ನೋದ್ರ ಬಗ್ಗೆ ಜಾಗೃತಿನೇ ಇರಲ್ಲ. ಹೆಂಗಂದ್ರೆ ಹಂಗೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಇವ್ರು ಯಾರು, ಇವ್ರ ಸಮಸ್ಯೆ ಏನು. ಮೊದಲನೇದಾಗಿ ಇವ್ರು ಎಂಥ ನನ್ನ ಮಕ್ಕಳು, ಕೆಟ್ಟ ನನ್ನ ಮಕ್ಕಳ. ಓಕೆ, ಸೈಕಾಲಜಿಕಲ್ ಆಗಿ ನಾವು ಇವ್ರನ್ನ ಗಮನಿಸಿದ್ರೆ ಇದು ಅವರ ಕ್ಯಾರೆಕ್ಟರ್ ಇಶ್ಯೂ ಅಲ್ಲ, ಇದು ಇನ್ಸೆನ್ಸಿಟಿವಿಟಿ ಬಿಹೇವಿಯರ್. ಅಂತಂದರೆ ಅಸೂಕ್ಷ್ಮವಾಗಿರುವ ಮನಸ್ಥಿತಿ ಇರುವುದು. ಇನ್ಸೆನ್ಸಿಟಿವಿಟಿ ಇದ್ದಾರೆ ಅಂತಂದರೆ ಅವರು ಕೆಟ್ಟ ವ್ಯಕ್ತಿಗಳು ಅಂತ ಅರ್ಥ ಅಲ್ಲ. ಪಾಪ ಅವ್ರದ್ದು ಈ ಇನ್ಸೆನ್ಸಿಟಿವಿಟಿಗೆ ಹಲವಾರು ಮಟ್ಟಗಳಲ್ಲಿ ಇರುತ್ತದೆ. ಮೊದಲನೇದು ಸೈಕಾಲಜಿಕಲ್ ಲೆವೆಲ್ನಲ್ಲಿ ನೋಡ್ತು ಅಂತಂದರೆ ಅದು ಅವರಿಗೆ ಲೋ ಅವೇರ್ನೆಸ್. ಕೆಲವರಿಗೆ ಸೆಲ್ಫ್ ಅವೇರ್ನೆಸ್ ಇಲ್ಲದೇ ಬದುಕಿರ್ತಾರೆ, ಅವರು ಅದನ್ನು ಗಮನಿಸ್ಕೊಳ್ಳೋದೇ ಇಲ್ಲ. ತಮ್ಮ ನಡವಳಿಕೆಗಳು, ತಮ್ಮ ಮಾತುಗಳು ಇತರರಿಗೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಅಂತ ಅನ್ನೋದು ಅವರು ಅದನ್ನು ಗಮನಿಸ್ಕೊಳ್ಳೋದೇ ಇಲ್ಲ. ಲೋ ಎಂಪತಿ ರೆಸ್ಪಾನ್ಸ್ ಅಂತ ನಾವು ಸೈಕಾಲಜಿನಲ್ಲಿ ಕರಿತೀವಿ. ಈ ಎಂಪತಿ ಅನ್ನೋದು ಕೂಡ ಮಜಲ್ ಥರ, ನಾವು ಯೂಸ್ ಮಾಡಿದ್ರೆ ಅದು ವರ್ಕ್ ಆಗುತ್ತೆ, ಫ್ಲೆಕ್ಸಿಬಲ್ ಆಗುತ್ತೆ. ಯೂಸ್ ಮಾಡಲಿಲ್ಲ ಅಂತಂದರೆ ಅದು ದುರ್ಬಲವಾಗತ್ತೆ. ನಮ್ಮಲ್ಲಿರುವ ಎಲ್ಲ ಒಳ್ಳೆಯ ಗುಣಗಳನ್ನು ನಾವು ಪದೇ ಪದೇ ಬಳಸುತ್ತಿರಬೇಕು. ಎಮೋಷ್ನಲ್ ಇಮ್ಮೆಚುರಿಟಿ ಇರುತ್ತೆ ಎಷ್ಟೋ ಜನಕ್ಕೆ. ಅವ್ರಿಗೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಕಡಿಮೆ ಇದ್ದರೆ ನನಗೆ ಅನುಕೂಲ ಮುಖ್ಯ, ನನ್ನ ಕಂಫರ್ಟ್ ನನಗೆ ಮುಖ್ಯ, ಅಷ್ಟೇ ಅವ್ರ ಯೋಚನೆ ಇದು. ಅವ್ರು ಕಂಫರ್ಟಬಲ್ ಆಗಿರ್ತಾರೆ, ಅಷ್ಟೇ ಮುಗಿದೋಯ್ತು. ಅವ್ರು ಯೋಚಿಸೋದೇ ಇಲ್ಲ ನನಗೆ ಏನೂ ಆಗಲಿಲ್ಲ ಅಂತಂದರೆ ಸಮಸ್ಯೆನೇ ಇಲ್ಲ ಅಂತ, ಪ್ರಾಬ್ಲಮೇ ಇಲ್ಲ ಅಂತ. ಒಂಥರ ಸಣ್ಣ ಮಕ್ಕಳ ಥರ ಎಮೋಷ್ನಲ್ ಸ್ಟೇಜ್ ಹೇಗಿರುತ್ತೆ ಅವ್ರದ್ದು ಅಂತಂದರೆ ಚೈಲ್ಡ್ ಲೈಕ್ ಎಮೋಷನಲ್ ಸ್ಟೇಜ್ ಅವ್ರದ್ದು. ಮತ್ತು ಇನ್ನೊಂದು ಬಯಾಲಜಿಕಲ್ ನ್ಯೂರಲಾಜಿಕಲ್ ಫ್ಯಾಕ್ಟರ್ಸ್ ಏನಿರುತ್ತೆ ಅಂತಂದರೆ ಇಂಪಲ್ಸ್ ಕಂಟ್ರೋಲ್ ಅಂತಂದರೆ ಅವ್ರಿಗೆ ಅನಿಸಿದ್ದನ್ನು ಹಠಾತ್ ಅಂತ ಮಾಡ್ತಾ ಇರೋದು, ಅದು ಕಂಟ್ರೋಲೇ ಇರೋದಿಲ್ಲ. ಮತ್ತು ಈ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಕೆಲಸ ಇರ್ತದೆ, ಮತ್ತು ಅದು ಕ್ರಾನಿಕ್ ಸ್ಟ್ರೆಸ್ ಇರುತ್ತೆ. ಅವೆಲ್ಲನೂ ಇತ್ತು ಅಂತಂದರೆ ಅದು ಕ್ರಾನಿಕ್ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಯಾವಾಗ ಕಾನ್ಸ್ಟ್ಯಾಂಟ್ ಸ್ಟಿಮ್ಯುಲೇಷನ್ ಅಂದರೆ ಸೋಷಿಯಲ್ ಮೀಡಿಯಾ ಓವರ್ಲೋಡ್ ಆಗುತ್ತೋ ಆವಾಗ ನಾಯ್ಸ್ ಕಲ್ಚರ್ ಆಗತ್ತೆ. ಇವು ಇಂಪಲ್ಸ್ ರೆಗ್ಯುಲೇಷನ್ನ ಕಡಿಮೆ ಮಾಡ್ತದೆ. ಬ್ರೈನ್ ಕಾನ್ಸ್ಟ್ಯಾಂಟ್ಲಿ ಸ್ಟಿಮ್ಯುಲೇಟ್ ಆಗಲಿಲ್ಲ ಅಂತಂದರೆ ಸೆಲ್ಫ್ ರೆಗ್ಯುಲೇಷನ್ ವೀಕ್ ಆಗುತ್ತೆ. ಯಾವಾಗಲೂ ಸೋಷಿಯಲ್ ಮೀಡಿಯಾಗಳಲ್ಲಿರೋದು ಅವುಗಳನ್ನೇ ತಗೊಳ್ತಾ ಇರೋದು ಇಲ್ಲ ಆಯಿತು ಅಂದರೆ ಅವ್ರಿಗೆ ಸೆಲ್ಫ್ ರೆಗ್ಯುಲೇಷನ್ ಇರುವುದಿಲ್ಲ. ಎಲ್ಲರೂ ಹಿಂಗೆ ಮಾಡ್ತಾರೆ, ಇದು ನಮ್ಮ ದೇಶದಲ್ಲಿ ಕಾಮನ್. ಎಲ್ಲಂದ್ರಲ್ಲಿ ತಾಜ್ ಮಹಲ್ ಅಂತ ಜಾಗದಲ್ಲಿ ಕೂಡ ಉಗಿತಾರೆ, ಗೋಲ್ ಗುಂಬಸ್ನಲ್ಲಿ ಕೂಡ ಇವನು ಲವ್ ಮಾಡ್ತಾಳೆ ಅವಳನ್ನ ಅಂತ ಅಂದ್ಬಿಟ್ಟು ಕೆತ್ತುತ್ತಾರೆ. ಅಂದರೆ ರಿಪೀಟೆಡ್ ಎಕ್ಸ್ಪೋಜರ್ ಇರುತ್ತಲ್ಲ, ಅದು ನಾರ್ಮಲ್ ಆಗ್ತಾ ಹೋಗುತ್ತೆ. ರಿಪೀಟೆಡ್ ಬಿಹೇವಿಯರ್ ಏನಾಗುತ್ತೆ, ಒಂಥರ ಕಲ್ಚರಲ್ ನಾರ್ಮ್ ಥರ ಆಗೋಗುತ್ತೆ. ನ್ಯೂರೋಪ್ಲಾಸ್ಟಿಸಿಟಿ ಅದು ನೆಗೆಟಿವ್ ಡಿರೆಕ್ಷನಲ್ಲಿ ಕೆಲಸ ಮಾಡ್ಕೊಂಡು ಹೊರಟೋಗುತ್ತೆ. ಹಾಗಾದರೆ ಇವರು ಯಾವ ಥರದ ಜನ ಅಂತ ಇದೊಂಥರ 3 ಕ್ಯಾಟಗರಿ ನಾವು ಯೋಚನೆ ಮಾಡ್ಬೋದು. ಅವೇರ್ನೆಸ್ ಅನ್ನೋದು ಇಲ್ಲದೇ ಇರೋರು ಒಂದು, ಇನ್ನೊಂದು ಕೇರ್ ಮಾಡದೇ ಇರೋರು, ಯಾರಿಗೂ ಕೇರ್ ಮಾಡದೇ ಇರೋವಂಥವ್ರು, ಮತ್ತು ಕಂಟ್ರೋಲ್ ಇಲ್ಲದೇ ಇರೋರು, ತಮ್ಮ ಮೇಲೆ ತಮಗೆ ಒಂದು ನಿಯಂತ್ರಣ ಇಲ್ಲದೇ ಇರೋರು. ಆದರೆ ಬಹಳಷ್ಟು ಜನ ಮೊದಲನೇ ಕ್ಯಾಟಗರಿ, ಅವರಿಗೆ ಅರಿವೇ ಇರೋದಿಲ್ಲ, ಅವರಿಗೆ ಆ ತಿಳುವಳಿಕೆಯೇ ಇಲ್ಲ. ರೋಡ್ನಲ್ಲಿ ಉಗಿಬಾರ್ದು ಅಂತನೋ ತಿಳುವಳಿಕೆಯೇ ಇಲ್ಲ. ನಾವು ಏನು ಹೇಳಬಹುದು ಅವರಿಗೆ ಅಂತ. ಒಂದು ಬಸ್ನಲ್ಲಿ ಅವನೊಬ್ಬ ನೋಡ್ತಾ ಇರ್ತಾನೆ, ಉಳಿದವ್ರಿಗೆಲ್ಲ ಯಾತಕ್ಕೆ ಕೇಳಿಸ್ಕೊಳ್ಬೇಕು, ಅದು ಜೋರು ಅಲ್ಲಿ ಹಾಕಿರ್ತಾರೆ ಬೋರ್ಡ್ ಬೇರೆ, ಹಿಂಗೆಲ್ಲ ಹಾಕ್ಬೇಕು. ಅವರು ಲೌಡ್ ವಾಲ್ಯೂಮ್ ಇಟ್ಕೊಂಡು ನೋಡ್ತಾ ಇರ್ತಾರೆ. ಅವ್ರಿಗೆ ಹೇಳಬೇಕು ನಾವು, ಇದು ನಿಮ್ಮ ಸ್ವಾತಂತ್ರ್ಯ ಅಲ್ಲ, ಇದು ನೀವು ಇನ್ನೊಬ್ಬರ ಶಾಂತಿಯನ್ನು ಕಿತ್ಕೋತಾ ಇದ್ದೀವಿ. ಅವ್ರಿಗೆ ಅದು ನೀವು ಕೇಳಬೇಕಾಗಿರೋದನ್ನು ಕೇಳೋ ಅಗತ್ಯ ಇಲ್ಲ. ಆದರೆ ನೀವು ಅವ್ರದ್ದು ನೆಮ್ಮದಿ ಕೆಡಿಸ್ತಾ ಇದ್ದೀರಿ. ನೀವು ರಸ್ತೆನಲ್ಲಿ ಹೆಂಗನ್ರಂಗೆ ಕಸ ಹಾಕ್ತೀರಿ ಅಂತಂದರೆ
ಅದು ರಸ್ತೆ ಅಲ್ಲ ಕೆಡೋದು, ನಿಮ್ಮ ಕ್ಯಾರೆಕ್ಟರ್ನ ನೀವು ರಿವೀಲ್ ಮಾಡ್ತಾ ಇದ್ದೀರಿ. ಸಿವಿಲೈಸೇಷನ್ ಅಂತಂದರೆ ಟೆಕ್ನಾಲಜಿ ಅಲ್ಲ ಸರ್, ಕನ್ಸಿಡರೇಷನ್. ಇನ್ನೊಬ್ಬರ ಜೊತೆಗೆ ಇನ್ನೊಬ್ಬರು ಇದ್ದಾರೆ, ನನ್ನ ಜೊತೆಗೆ ಸಹಬಾಳ್ವೆ ಮಾಡ್ತಾ ಇದ್ದಾರೆ, ಸಹಜೀವಿಗಳು ಇದ್ದಾರೆ ಅನ್ನುವ ಕನ್ಸಿಡರೇಷನ್ ಇರಬೇಕು. ನಾವು ಯಾವಾಗಲೂ ನಮಗೆ ನಾವು ಕೇಳ್ಕೊಳ್ಬೇಕು. ಪ್ರತಿ ಸಲ ಪಬ್ಲಿಕ್ ಸ್ಪೇಸ್ ಅಂತ ಇದ್ದಾಗ ಕೇಳಿಸ್ಕೊಬೇಕು, ನಾನು ಮಾಡ್ತಾ ಇರುವುದು ಇತರರಿಗೆ ತೊಂದರೆ ಆಗ್ತಾ ಇದೆಯಾ ಇಲ್ವಾ? ನಾನು ಈ ರೀತಿಯಲ್ಲಿ ಬಿಹೇವಿಯರ್ ತೋರಿಸಿದ್ರೆ ಅಥವಾ ಬೇರೆಯವ್ರ ಜೊತೆ ನಡ್ಕೊಳ್ತೀನಲ್ಲ, ಅದೇ ರೀತಿಯಲ್ಲಿ ಅವರು ನನ್ನ ಜೊತೆ ನಡ್ಕೊಂಡ್ರೆ ನಾನು ಅದನ್ನು ಒಪ್ಕೊಳ್ತೀನ? ಈಗ ಬೇರೆಯವರು ನನಗಿಂತ ಸಣ್ಣವರಿದ್ದಾರೆ, ಅವರಿಗೆ ನಾನು ಎಂತಹ ಮಾಡೆಲ್ ಕೊಡ್ತಾ ಇದ್ದೀನಿ? ವಿ ನೀಡ್ ಆರ್ಗ್ಯಾನಿಕ್ ಇಂಟೆಲಿಜೆನ್ಸ್. ನೇಚರ್ನಲ್ಲಿ ಒಂದು ಹಾರ್ಮೋನಿ ಇದೆ. ಒಂದು ಹಕ್ಕಿ ತನ್ನದೇ ಗೂಡನ್ನ ಕೆಡಿಸ್ಕೊಳ್ಳೋದಿಲ್ಲ, ಒಂದು ಮರ ತನ್ನದೇ ನೆರಳಿನಲ್ಲಿ ಅದು ಗಲೀಜು ಮಾಡ್ಕೊಳ್ಳೋದಿಲ್ಲ. ಹ್ಯೂಮನ್ ಇಂಟೆಲಿಜೆನ್ಸ್ ಇದ್ದು ನಮಗೆ ಆರ್ಗ್ಯಾನಿಕ್ ಸೆನ್ಸಿಟಿವಿಟಿ ಇಲ್ಲದೆ ಹೋದರೆ ಅಲ್ಲಿ ಇಂಬ್ಯಾಲೆನ್ಸ್ ಆಗ್ತದೆ. ಒಂದು ಇಂಟೆಲಿಜೆಂಟ್ ಕೋಶಂಟ್ ಮತ್ತು ಎಮೋಷನಲ್ ಕೋಶಂಟ್ ಇರೋ ಹಾಗೆ ಆರ್ಗ್ಯಾನಿಕ್ ಕೋಶಂಟ್ ಅಂತ ಇದೆ. ನನ್ನ ಆ್ಯಕ್ಷನ್ನು ಎನ್ವೈರ್ನ್ಮೆಂಟ್ ಜೊತೆಗೆ ಹಾರ್ಮೋನಿಕ್ ಆಗಿ ಇದೆಯಾ? ಇವ್ರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅದನ್ನು ಯೋಚನೆ ಮಾಡೋಣ. ರಿಯಾಕ್ಟ್ ಮಾಡಬಾರ್ದು. ಅವ್ರ ಜೊತೆ ರಿಯಾಕ್ಟ್ ಮಾಡ್ತು ಅಂದರೆ ಅವ್ರು ಅಗ್ರೆಸಿವ್ ಆಗ್ತಾರೆ. ಕಾಮಾಗಿ ಹೇಳಬೇಕು, ಎಸ್ ಬ್ರದರ್ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡ್ತೀರಾ? ಅವ್ರಿಗೇನು ಅವಮಾನ ಆಗೋಂಗೆ ಮಾಡಬಾರ್ದು, ಅವೇರ್ನೆಸ್ ಕೊಡಬೇಕು. ನೋಡಿ ಸರ್, ಹೀಗೆ ಮಾಡಿದ್ರೆ ನಿಮಗೆ ಬೇಕಾಗಿರೋದು ನೀವು ಕೇಳ್ಕೊಳ್ಳಿ, ನಮಗೆ ಬೇಡ ಇದು. ಸಮ್ಟೈಮ್ಸ್ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡೋ ಅಗತ್ಯ ಇರೋದಿಲ್ಲ, ಆದರೂ ಹೇಳಬೇಕಾಗಿರೋ ಕಡೆ ಹೇಳೋಣ. ಸೈಲೆನ್ಸ್ ಈಸ್ ಎ ಪವರ್ಫುಲ್ ಟೀಚಿಂಗ್, ಬಟ್ ಸ್ಟಿಲ್ ವಿ ಕೆನಾಟ್ ಕೀಪ್ ಸೈಲೆಂಟ್ ಮೆನಿ ಟೈಮ್ಸ್. ನಾವು ಇನ್ಸೆನ್ಸಿಟಿವ್ ಆಗಬಾರ್ದು, ನಾವು ಹೈಪರ್ ರಿಯಾಕ್ಟಿವ್ ಆಗಬಾರ್ದು. ಎಮೋಷನಲ್ ಇಂಟೆಲಿಜೆನ್ಸ್ ಅಂತಂದರೆ ಬೌಂಡ್ರಿ ಪ್ಲಸ್ ಕಂಪ್ಯಾಷನ್. ನಮ್ಮ ಬೌಂಡ್ರಿಯನ್ನು ನಾವು ಗುರುತಿಸ್ಕೊಳ್ಬೇಕು, ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು, ಹಾಗೆಯೇ ಅದನ್ನು ಕರುಣೆಯಿಂದಲೇ ಹೇಳಬೇಕು. ಇನ್ಸೆನ್ಸಿಟಿವ್ ಬಿಹೇವಿಯರ್ ಅನ್ನೋದು ಈ ಸಮಾಜದಲ್ಲಿ ನಡೀತಿರುವಂತಹ ಒಂದು ಗಲಾಟೆ ಗದ್ದಲ ಅಲ್ಲ. ಅದು ವ್ಯಕ್ತಿಯ ಒಳಗಿನ ಅಸಮತೋಲನದ ಶಬ್ದ, ಅಂದರೆ ಇಂಬ್ಯಾಲೆನ್ಸ್, ನಾಯ್ಸ್ ಆಫ್ ಇಂಬ್ಯಾಲೆನ್ಸ್. ಹೆಲ್ತ್, ಜಾಯ್, ರಿಲ್ಯಾಕ್ಸ್ಡ್ ಮೋಡ್ ಇವುಗಳು ಬರುವುದು ನಾವು ನಮ್ಮ ಪ್ರೆಸೆನ್ಸ್ನ ತಿಳ್ಕೊಂಡಾಗ. ಸಂಸ್ಕೃತಿ ಅನ್ನೋದು ಕಟ್ಟಡಗಳಲ್ಲಿ ಅಲ್ಲ ಸಾರ್ ಇರೋದು. ಸಂಸ್ಕೃತಿ ಅನ್ನೋದು ಬರೀ ನಮ್ಮ ವೇಷ ಭಾಷೆ ಅವುಗಳಲ್ಲಿ ಅಲ್ಲ. ಸಂಸ್ಕೃತಿ ಅನ್ನೋದು ನಮ್ಮ ಬಿಹೇವಿಯರ್ನಲ್ಲಿ, ನಮ್ಮ ವರ್ತನೆಗಳಲ್ಲಿ ನಾವು ನಮ್ಮ ಸಂಸ್ಕೃತಿಯನ್ನು ತೋರಬೇಕು. ನನ್ನ ವರ್ತನೆಗಳು ಎಷ್ಟರ ಮಟ್ಟಿಗೆ ಕನ್ಸ್ಟ್ರಕ್ಟಿವ್ ಆಗಿದೆ, ಪೀಸ್ಫುಲ್ ಆಗಿದೆ, ಮತ್ತು ಇನ್ನೊಬ್ಬರನ್ನ ಕನ್ಸಿಡರ್ ಮಾಡ್ತಾ ಇದೆ, ಇನ್ನೊಬ್ಬರ ಸ್ಪೇಸ್ನ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ನನ್ನ ಹಾಗೆಯೇ ಅವರಿಗೂ ಕೂಡ ಬದುಕುವ ಹಕ್ಕು ಇದೆ. ಇವುಗಳನ್ನು ಗಮನಿಸ್ಕೊಂಡು ನಡ್ಕೊಳ್ಳೋದು ಕಲ್ಚರ್ ಆಗಿರುತ್ತೆ. ಸಂಸ್ಕೃತಿ ಅನ್ನೋದು ಅದು ಬರೀ ವೇಷ ಭಾಷೆ ಕಟ್ಟಡಗಳು ನಿರ್ಮಾಣಗಳು ಅಲ್ಲ ಅಷ್ಟೇ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ,
ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದ್ರೂ ಸರಿಯೇ, ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತಾರೆ.